ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇದು ವಿಹಾನ್. ನಾನು ಇವತ್ತು ಇನ್ನೊಂದು ಹೊಸ ಒಂದು ಟಾಪಿಕ್ನ ಒಂದಿಗೆ ನಿಮ್ಮ ಮುಂದೆ ಬಂದಿನಿ. ಏನು ಟಾಪಿಕ್ಕು? ಓಕೆ, ನಮ್ಮ ಒಂದು ಆರ್ಟಿಸ್ಟ್ ಅಂದರೆ ಗ್ರೋಮಿಂಗ್ ಬಗ್ಗೆ ಮಾಡೋಣ. ಯಾಕೆಂದರೆ ಆರ್ಟಿಸ್ಟ್ ಆಗೋವರೆಗೂ ಎಲ್ಲರಿಗೂ ನಮ್ಮ ಒಂದು ಸ್ಕಿನ್ನು, ಟೋನು, ಸ್ಕಿನ್ ಟೋನು, ಟ್ಯಾನ್ ರಿಮೂವಲು, ಗ್ಲೋಯಿಂಗ್ ಸ್ಕಿನ್ನು, ಗ್ಲೋಯಿಂಗ್ ಫೇಸ್ ಇದೆಲ್ಲ ಬೇಕಲ್ವಾ? ಎಸ್, ಅದ್ರ ಬಗ್ಗೆನೇ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ಓಕೆ, ನೀವು ಆಡಿಷನ್ಸ್ ವೀಡಿಯೋಸ್ಗಳಿಗೆ ಮಾತ್ರ ತುಂಬ ಸಪೋರ್ಟ್ ಮಾಡ್ತಾ ಇದ್ರಿ. ಸೊ ಹಾಗೆ ನಿಮಗೆ ಯೂಸ್ಫುಲ್ ಆಗಲಿ ಅಂತಲೇ ನಾನು ಈ ಒಂದು ವೀಡಿಯೋಸ್ನ ಮಾಡ್ತಾ ಇರೋದು. ಓಕೆ, ನಮ್ಮ ಒಂದು ಹ್ಯಾಂಡ್ ಟ್ಯಾನ್ ಆಗಿರುತ್ತೆ ನೋಡಿ, ಇಲ್ಲೆಲ್ಲ ಇರುತ್ತೆ ನೋಡಿ. ಅಂದರೆ ಇದು ಒಂದು ಇಲ್ಲಿ ನೋಡಿ, ಈ ಒಂದು ಇಲ್ಲೊಂದು ಮಾರ್ಕ್ ಇರುತ್ತೆ, ಇಲ್ಲೊಂದು ಮಾರ್ಕ್ ಇರುತ್ತೆ, ಇಲ್ಲೆಲ್ಲ ಫುಲ್ಲು ಇಲ್ಲಿಂದ ಇಲ್ಲಿಗೆ ಟ್ಯಾನ್ ಆಗಿರುತ್ತೆ, ಇಲ್ಲಿಂದ ಇಲ್ಲಿಗೆ ತುಂಬ ವೈಟ್ ಆಗಿರುತ್ತೆ. ಸೊ ಟ್ಯಾನ್ನ ಹೇಗೆ ರಿಮೂವ್ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ನ ಮಾಡಿ, ಬೇರೆಯವ್ರಿಗೆ ಇಷ್ಟ ಆದರೆ ಶೇರ್ ಮಾಡಿ, ಯೂಸ್ಫುಲ್ ಆಗೋಗೆ. ಓಕೆ, ಟ್ಯಾನ ಹೆಂಗೆ ರಿಮೂವ್ ಮಾಡ್ಕೋಬೋದು, ಕ್ರೀಮ್ ಇಷ್ಟ ಆಗುತ್ತೆ, ಎಲ್ಲಿ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ಇದು ಯಾರೂ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ನನಗೆ ಇಷ್ಟ ಆಗಿ ಪರ್ಚೇಸ್ ಮಾಡ್ಕೊಂಬಂದು ಈ ಒಂದು ವಿಡಿಯೋನ ನಿಮಗೆ ಹೇಳ್ತಾ ಇರೋದು. ದಿಸ್ ಇಸ್ ದ ಸಿರಮ್, ಆಯಿತಾ? ಓಕೆ, ಏನು ಸಿರಮ್ ಇದು, ಹೆಂಗೆ ಯೂಸ್ ಮಾಡೋದು? ಓಕೆ, ಇದ್ರ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 1000 ರೂಪೀಸ್ ಇದೆ. ಓಕೆ, ಎಲ್ಲಿ ಸಿಗುತ್ತೆ? ಮಿಲ್ಕ್ ರೂಟ್ ಅಂತೇಳಿ ಸ್ಕಿನ್ ಕೇರ್ ಒಳಗೆ ಹೆಂಗಿದೆ ಒಳಗಡೆ, ಆಯಿತಾ? ಎಲ್ಲಿ ಸಿಗುತ್ತಪ್ಪ ಇದು ಅಂದರೆ ಸ್ಕಿನ್ ಕೇರ್ ಕ್ಲಿನಿಕಲ್ಲಿ, ಸ್ಕಿನ್ ಕೇರ್ ಕ್ಲಿನಿಕ್ ಅಥವಾ ಹಾಸ್ಪಿಟಲ್ ಇರುತ್ತಲ್ಲ, ಅಲ್ಲಿ ಒಂದು ಮೆಡಿಕಲ್ ಶಾಪ್ ಇರುತ್ತಲ್ಲ, ಅಲ್ಲಿ ಸಿಗುತ್ತೆ. ಅಥವಾ ಅಪೋಲೋ ಅಥವಾ ಇದರಲ್ಲಿ ಸಿಗ್ಬೋದು, ಮೆಡ್ ಪ್ಲಸ್ಸಲ್ಲಿ. ಕೇಳ್ಕೊಳ್ಳಿ, ಇದನ್ನು ಹೆಂಗೆ ಯೂಸ್ ಮಾಡೋದು ಅಂದರೆ, ಇದು ಒಳಗಡೆ ಒಂಥರ ಜೆಲ್ ಥರ ಇರುತ್ತೆ, ಆಯಿತಾ? ನಾನು ಯೂಸ್ ಮಾಡಿದ್ದೀನಿ, ಯೂಸ್ ಮಾಡಿ ಹೆಂಗೆ ವರ್ಕ್ ಆಗುತ್ತಾ ಇಲ್ವಾ ಅಂತ ನೋಡಿಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇರೋದು, ಆಯಿತಾ? ಇಲ್ಲಿ ನೋಡಿ, ಇದು ಹಿಂಗಿರುತ್ತೆ. ನಾನು ಹಿಂಗೆ ಹಾಕ್ಕೊಂಡಿದ್ದು ಡೈರೆಕ್ಟಾಗಿ, ಬಟ್ ಅಪ್ಲೈ ಮಾಡೋದು ಹೇಳ್ತೀನಿ ಹೆಂಗೆ ಅಪ್ಲೈ ಮಾಡ್ಕೋಬೇಕು ಅಂತ. ರೇಟ್ ಬಂದು ನಿಮಗೆ 980 ರೂಪೀಸ್ ಇದೆ, ಅಥವಾ ಅದೇ 1000 ರೂಪೀಸ್ ಇದೆ. ಜೊತೆಗೆ ಇದೊಂದೇ ಅಪ್ಲೈ ಮಾಡಬೇಕಾ, ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದು ಹೇಳ್ತೀನಿ. ಫಸ್ಟು ನಾವು ಅಪ್ಲೈ ಮಾಡೋಕ್ಕೂ ಮುಂಚೆ ಇದು ಯಾವಾಗ ಅಪ್ಲೈ ಮಾಡಬೇಕು ಅಂದರೆ, ನೈಟ್ ಟೈಮ್ ಅಪ್ಲೈ ಮಾಡಬೇಕು. ನನಗೆ ಇದು ಮಾಡಿದ್ದು 2 ಟೈಮ್ಸ್, ಅಂದರೆ ಜೊತೆಗೆ ಈ ಒಂದು ಕ್ರೀಮ್ನು ಕೂಡ ಕೊಟ್ಟಿದ್ರು, ಆಯಿತಾ? ಓಕೆ, ಮೂಮೆಂಟ್ ಎಕ್ಸೆಲ್ ಅಂತ ಇದೆ. ಸೊ ಜೊತೆಗೆ ಈ 2 ಕ್ರೀಮ್ನ ಅಲ್ಟರ್ನಟ್ ಡೇಯಲ್ಲಿ ಯೂಸ್ ಮಾಡಬೇಕು. ಹೆಂಗೆ? ಇದನ್ನು ಯೂಸ್ ಮಾಡೋಕ್ಕೂ ಮುಂಚೆನೇ ನಾವು ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು. ಎಲ್ಲಿಗೂ ಯಾವ ಮಾಯ್ಶ್ಚರೈಸರು, ಬಾಡಿದೆಲ್ಲ ಸಿಗುತ್ತಲ್ಲ, ಬಾಡಿ ಲೋಷನ್ಸು ಅದೆಲ್ಲ ಇತ್ತಂದರೆ ಫಸ್ಟು ಲೈಟಾಗಿ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ, ದೆನ್ ಆಮೇಲೆ ಈ ಕ್ರೀಮ್ನ ಅಲ್ಟರ್ನೇಟ್ ಡೇಸಲ್ಲಿ ಹಚ್ತಾ ಹೋಗಬೇಕು. ರಿಸಲ್ಟ್ ಹೆಂಗೆ ಗುರು? ನನಗೆ ಫಸ್ಟ್ ಟೈಮ್ ನೋಡಿದಾಗ ಗುರು ಏನು ಗುರು ರಿಸಲ್ಟೇ ಇಲ್ಲ, ಇದು ವರ್ಕ್ ಆಗ್ತಿದೆಯಾ ಏನೋ ಅಂತ ನನಗೆ ಅನಿಸಿತ್ತು. ಬಟ್ 1 ವೀಕ್ ಆದಮೇಲೆ ಇದು ನಿಮಗೆ ಸೆನ್ಸ್ ಆಗುತ್ತೆ, ಇದು ಆಗಿದ್ವಾ, ಟ್ಯಾನ್ ರಿಮೂವ್ ಆಗಿದ್ವಾ ಇಲ್ಲ ಅಂತ. ನಾನು ಇದಕ್ಕೂ ಮುಂಚೆ ಟ್ಯಾನ್ ಅಂದರೆ ನಾರ್ಮಲ್ ಸ್ವಲ್ಪ ಲೈಟಾಗಿ ಟ್ಯಾನ್ ಆಗ್ತಿತ್ತು ಅಂದರೆ, ಇದು ನನಗೆ ಆಗಿದೆ, ವರ್ಕ್ ಆಗಿದೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೀನಿ, ವರ್ಕ್ ಆಗಿಲ್ಲ ಅಂದರೆ ಇದನ್ನೆಲ್ಲ ತಗೋಕೆ ಹೋಗ್ಬಿಡಿ, ಸುಮ್ಮನೆ ದುಡ್ಡೆಲ್ಲ ವೇಸ್ಟು ಅಂತ ಹೇಳ್ತಿದ್ದೆ. ಆಯಿತು, ಇದು ಎಷ್ಟು ಅಂದರೆ ಇದು 432, 432 ರೂಪೀಸ್, ಆಯಿತಾ? ಸೊ ಆಮೇಲೆ ಇನ್ನೊಂದು ಹೇಳ್ತೀನಿ ಗೊತ್ತಾ, ಏನು ಗೊತ್ತಾ, ಈ ರೆಮಿಡೀಸ್ ಇದೆ ನೋಡಿ, ಇದೆರಡು ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ, ರೆಮಿಡೀಸ್ ಯೂಸ್ ಮಾಡ್ತಿದ್ದೆ. ರೆಮಿಡೀಸ್ ಅಂದರೆ ಅದೆಲ್ಲ ನಿಮ್ಗೆ ಬೇಕಾ ಅಂದರೆ ನಾನು ಹೇಳ್ತೀನಿ ವಿಡಿಯೋದಲ್ಲಿ, ಆಯಿತಾ? ರೆಮಿಡೀಸ್ ಅಂದರೆ ಲೈಕ್ ಅದ್ರ ಬಗ್ಗೆ ಹೇಳ್ತೀನಿ. ಆ ರೆಮಿಡೀಸ್ನ ಯೂಸ್ ಮಾಡಿ ದೆನ್ ಅದು ರೆಮಿಡೀಸ್ ಯೂಸ್ ಮಾಡಿ ಒಂದು 2 ಡೇಸ್ ಗ್ಯಾಪ್ ಕೊಟ್ಟು, ಅದಾದಮೇಲೆ ನಾನು ಈ ಒಂದು ಕ್ರೀಮ್ನ ಯೂಸ್ ಮಾಡ್ತಿದ್ದೆ. ನನಗೆ ರಿಸಲ್ಟ್ ಬೆಸ್ಟ್ ಅಂತ ಅನಿಸ್ತಾ ಇತ್ತು. ಗುರು ರೆಮಿಡೀಸ್ ಹೇಳ್ತಿದ್ಯಾ, 2 ಹೇಳ್ತಿದ್ಯಾ ಅಂತ ಕನ್ಫ್ಯೂಸ್ ಆಗಬೇಡಿ, ದುಡ್ಡು ಉಳ್ಸೋಕ್ಕೆ ಗುರು. ತುಂಬ ಟ್ಯಾನ್ ಆದರೆ ಇದು ತುಂಬ ಬೇಗ ಕ್ರೀಮ್ ಖಾಲಿ ಆಗ್ಬಿಡುತ್ತೆ, ಆಮೇಲೆ ಜಾಸ್ತಿ ಕಾಸ್ಟ್ಲಿ ಬೇರೆ. ನಾವು ಆರ್ಟಿಸ್ಟ್ಗಳು ನಮ್ಗೆ ಕೊಡೋ ಪೇಮೆಂಟ್ ಬೇರೆ ನೆಟ್ಟು ಕೊಡೋಲ್ಲ, ಇದ್ರ ಬೇರೆ ನಮಗೆ ಬರೋ ಪೇಮೆಂಟ್ಗಳೆಲ್ಲ ಈ ಕ್ರೀಮ್ಗಳಿಗೆ ಇಡಬೇಕಾಗತ್ತೆ ಅಂತ ನಾನು ಅದು ಹಂಗೆ ಯೂಸ್ ಮಾಡ್ತಿದ್ದೆ. ಬಟ್ ನನಗೆ ಒಂದು ವಾರ ಆದಮೇಲೆ ವರ್ಕ್ ಆಗ್ತು ಅಂತ ಅನಿಸ್ತು. ಅದಕ್ಕೆ ನಾನು ತುಂಬ ಮನೇಲಿದ್ದಾಗ ಹಾಕಲ್ಲ, ಎಲ್ಲಾದರೂ ಹೋದಾಗ, ಶೂಟಿಂಗ್ ಹೋದಾಗ ಲೈಟಿಗೆ ತುಂಬ ಟ್ಯಾನ್ ಅಂತ ಫೀಲ್ ಆಗುತ್ತೆ, ಆಯಿತಾ? ಇದ್ರಿಗಿಂತ ಟ್ಯಾನ್ ಆಗಿರುತ್ತೆ. ಸೊ ಅವಾಗ ಮಾತ್ರ ಬಿಫೋರ್ ಆಫ್ಟರ್ ಹಾಕಿ ಅಂತೀರ. ಬಿಫೋರ್ ಆಫ್ಟರ್ ಹೆಂಗೆ ಇದು ಮಾಡಲಿ ಹೇಳಿ? ನಾನು ನೋಡಿ, ಬಿಫೋರ್ ನಿಜ ಹೇಳ್ಬೇಕಂದ್ರೆ ಅದನ್ನು ತೋರಿಸ್ಬೇಕು, ಬಟ್ ಯೂಸ್ಫುಲ್ ಆಗುತ್ತೆ. ಟ್ರಸ್ಟ್ ಮಾಡಬೇಕಷ್ಟೇ, ನೀವು ನನ್ನನ್ನೇ ಟ್ರಸ್ಟ್ ಮಾಡಬೇಕು. ನನಗೆ ಯೂಸ್ ಮಾಡಿ ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ, ರಿಸಲ್ಟ್ ಚೆನ್ನಾಗಿದ್ದರೆ ಮಾತ್ರ ಯೂಸ್ ಮಾಡಿ ಅಂತ ಹೇಳ್ತೀನಿ. ಅದೇ ಹೇಳಿದ್ನಲ್ವಾ, ನನಗೆ ಸ್ಟಾರ್ಟಿಂಗಲ್ಲಿ ನನಗೆ ಒಂದು 3-4 ದಿನ ಏನು ಗುರು ಇದು ಏನು ಡಿಫ್ರೆನ್ಸೇ ಕಾಣಿಸ್ತಿಲ್ಲ ಅಂತ ಅನಿಸ್ತು. 1 ವಾರ ಆದಮೇಲೆ ನನಗೆ ರಿಸಲ್ಟ್ ಗೊತ್ತಾಯಿತು. ನೋಡಿ, ಯೂಸ್ ಮಾಡಿ ಹೇಗೆ ಅನಿಸ್ತು ಅಂತ ಹೇಳಿ, ಕಮೆಂಟ್ ಬಾಕ್ಸ್ ನಿಮ್ಮದೇ. ಆ್ಯಂಡ್ ಕಮೆಂಟ್ ಸೆಕ್ಷನ್ಸ್ ಹೇಳಿ, ಕಮೆಂಟ್ ಮಾಡಿ
ಹೇಗೆ ಅನಿಸ್ತು ಕ್ರೀಮ್ಸು, ವರ್ಕ್ ಆಯ್ತಾ ಇಲ್ವಾ, ಹೇಗೆ, ಅಥವಾ ಬೇರೆ ಗ್ರೋಮಿಂಗ್ ಬಗ್ಗೆ ವೀಡಿಯೋಸ್ಗಳು ಬೇಕಾ? ಹೌದು, ನಾವು ಆರ್ಟಿಸ್ಟ್ ಆಗೋರು ನಮಗೆ ಎಲ್ಲ ಸ್ಕಿನ್ ಟೋನು ಟ್ಯಾನು ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಚೆನ್ನಾಗಿ ಕಾಣಿಸ್ಬೇಕಲ್ವಾ ನಾರ್ಮಲ್ ಪೀಪಲ್ಗಿಂತ. ಒಳ್ಳೆ ಚಪ್ಪಲಿ ಥರ ಹೋದರೆ ಗುರು ಆಯ್ತು ಗುರು, ನಾವು ನಮ್ಮನ್ನು ನೋಡ್ತಾರೆ, ನೋಡಿಬಿಟ್ಟೆ ಮಾತಾಡೋದಲ್ವಾ, ಅದು ನಿಮಗೂ ಗೊತ್ತಲ್ವಾ. ಐ ಹೋಪ್ ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ, ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಟ್ಯಾನ್ ಆಗಿದೆ ಅವ್ರಿಗೆಲ್ಲ ಕಳಿಸಿ. ಆ್ಯಂಡ್ ರೆಮಿಡೀಸ್ ಬಗ್ಗೆ, ಯಾವ ರೆಮಿಡೀಸು ಹೆಂಗೆ ಅಪ್ಲೈ ಮಾಡಬೇಕು ಅದ್ರ ಬಗ್ಗೆ ಬೇಕು ಅಂದರೆ, ಇನ್ಫಾರ್ಮೇಷನ್ ಬೇಕು ಅಥವಾ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ನಿಮ್ಮದೇ, ಕಮೆಂಟ್ನ ಮಾಡಿ ನಾನು ನಿಮಗೆ ವೀಡಿಯೋಸ್ನ ಹಾಕ್ತೀನಿ. ಆಯ್ತಾ, ಸಿಗೋಣ ಮತ್ತೆ ಹೊಸ ಒಂದು ಟಾಪಿಕ್ನೊಂದಿಗೆ ಅಂತ ಹೇಳ್ತಾ, ಅಲ್ಲಿವರೆಗೂ ಬಾಯ್, ಲವ್ ಯು, ಬಾಯ್.